ನಮಸ್ತೆ ವೀಕ್ಷಕರೇ. ಗ್ರಹಣ ಮುಗೀತು. ಗ್ರಹಣದ ಪ್ರಭಾವ ಈ ಪೃಥ್ವಿ ಮೇಲೆ, ಅದರಲ್ಲೂ ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅದನ್ನು ಇವತ್ತು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ವೃಷಭ ರಾಶಿಯವರ ಬಗ್ಗೆ ಮಾತಾಡೋಣ. ಅವರಿಗೆ ಯಾವ ರೀತಿ ಫಲಗಳು ದೊರೆಯುತ್ತೆ ಅದರ ಬಗ್ಗೆ ಚರ್ಚೆ ಮಾಡೋಣ. ವೃಷಭ ರಾಶಿನಲ್ಲಿ ಕೃತಿಕಾ ನಕ್ಷತ್ರದ 3 ಪಾದಗಳಿದೆ. ಅಂದರೆ 2ನೇದು, 3ನೇದು, 4ನೇದು. ಮೊದಲನೇ ಪಾದ ಮೇಷ ರಾಶಿಲಿದೆ, ಮಿಕ್ಕಿದ್ದು 3 ಪಾದ ವೃಷಭ ರಾಶಿಲಿದೆ. ರೋಹಿಣಿ ನಕ್ಷತ್ರದ 4 ಪಾದಗಳು ವೃಷಭ ರಾಶಿನಲ್ಲೇ ಇರೋದು. ಹಾಗೆ ಮೃಗಶಿರ ನಕ್ಷತ್ರದ 2 ಪಾದಗಳು, ಮೊದಲನೇದು ಮತ್ತು 2ನೇದು ವೃಷಭ ರಾಶಿನಲ್ಲಿದೆ. ಆಗಲೇ ಹೇಳ್ದಂಗೆ ಕೃತಿಕಾ ನಕ್ಷತ್ರ ಅಧಿಪತಿ ಬಂದು ಸೂರ್ಯ, 2ನೇದು ರೋಹಿಣಿ ನಕ್ಷತ್ರ ಅಧಿಪತಿ ಬಂದು ಚಂದ್ರ, ಮೃಗಶಿರ ನಕ್ಷತ್ರ ಅಧಿಪತಿ ಬಂದು ಕುಜ. ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಕೃತಿಕಾ ನಕ್ಷತ್ರದ 1, 2, 3, 4 ಈ 4 ಪಾದಗಳಿಗೂ ಸಾಡೆ ಸಾತಿ ನಡೀತಾ ಇದೆ. ಶನಿ ಇರ್ಬೋದು ಮೀನರಾಶಿನಲ್ಲಿ, ಮೇಷ ರಾಶಿಗೆ ಸಾಡೆ ಸಾತಿ ನಡೀತಾ ಇದೆ, ಪ್ರಾರಂಭ ಆಗಿದೆ ಸರಿ. ಆದರೆ ಶನಿ ಮೂವ್ ಆಗ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಇವಾಗ ಶನಿ ಬಂದ್ಬಿಟ್ಟು ಉತ್ತರ ಭಾದ್ರದ 2ನೇ ಪಾದದಲ್ಲಿದ್ದಾರೆ. ಸೊ ಶನಿ ಎಲ್ಲಿರ್ತಾರೆ ಅಲ್ಲಿಂದ 45 ಡಿಗ್ರಿ ಮುಂದೆ, 45 ಡಿಗ್ರಿ ಹಿಂದೆ, ಟೋಟಲ್ 90 ಡಿಗ್ರಿ. ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೃತಿಕಾ ನಕ್ಷತ್ರಕ್ಕೆ ಸಂಪೂರ್ಣವಾಗಿ ಸಾಡೆ ಸಾತಿ ಶುರುವಾಗಿದೆ. ಸಾಡೆ ಸಾತಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಡೀಟೇಲ್ ಆಗಿ, ಹೆಂಗೆ ಅಂದರೆ ಯಾವ ಸಾಡೆ ಸಾತಿನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಮೊದಲನೇ ಸಾಡೆ ಸಾತಿ, 2ನೇ ಸಾಡೆ ಸಾತಿ, 3ನೇ ಸಾಡೆ ಸಾತಿ, ಈ ಥರ ಬರ್ತಾ ಇರುತ್ತಲ್ಲ. ಸೊ ಅದರದ್ದು ಪರಿಣಾಮ ಹೇಗಿರುತ್ತೆ, ನಾವು ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಜಾಗರೂಕರಾಗಿ, ಸತ್ಯವಂತರಾಗಿ, ಧರ್ಮಿಷ್ಠರಾಗಿ, ಸತ್ಯ, ಧರ್ಮ, ನ್ಯಾಯ, ನೀತಿ ಹಿಂಗೆ ನಡ್ಕೊಂಡ್ರೆ ಶನೀಶ್ವರ ನಮ್ಮನ್ನು ಕಾಪಾಡ್ತಾನೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದರೆ ಇವಾಗ ಈ ವಿಡಿಯೋಗೆ ಅರ್ಥ ಮಾಡ್ಕೊಳ್ಳಿ, ಸಾಡೆ ಸಾತಿ ಕೃತಿಕಾ ನಕ್ಷತ್ರಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ವೃಷಭ ರಾಶಿನಲ್ಲಿದ್ದರೂ ಕೂಡ. ಮತ್ತೆ 2ನೇದು ಕೃತಿಕಾ ನಕ್ಷತ್ರದ 2, 3, 4ನೇ ಪಾದ ಜನಿಸಿದವರಿಗೆ ಅವರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ. ಸೊ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅಂದರೆ ಸಮಸ್ಯೆ ಅಂದರೆ ಬರೀ ಜ್ವರ ಬರೋದು ಹಂಗಲ್ಲ, ಸ್ವಲ್ಪ ಜಾಸ್ತಿ ಕಾಳಜಿ ಕೊಡಬೇಕಾಗುತ್ತೆ ನಿಮ್ಮ ತಾಯಿ ಆರೋಗ್ಯದಲ್ಲಿ. ಆಮೇಲೆ ನಿಮ್ಮ ತಾಯಿ, ಕೃತಿಕಾ ನಕ್ಷತ್ರದವರ ತಾಯಿ ವಾಶ್ರೂಮ್ ಅಂದರೆ ಬಚ್ಚಲ ಮನೆಗೆ ಹೋದಾಗ ನೆಲ ಜಾರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅಂದರೆ ಟೈಮ್ ಟು ಟೈಮ್ ಕ್ಲೀನ್ ಮಾಡ್ತಾ ಇರಿ, ಆಯ್ತಾ. ಆಮೇಲೆ ನಿಮ್ಮ ತಾಯಿಯ ಮನಸ್ಸು ಕೆಡಿಸ್ಬೇಡಿ. ಅಂದರೆ ಇವಾಗ ನಿಮ್ಮ ತಾಯಿ ಹೇಳ್ತಾರೆ ಇದು ಮಾಡು ಅಂತ, ಅದು ಪ್ರೀತಿಯಿಂದ ಹೇಳಿದಾಗ ಅದೇ ರೀತಿ ಪ್ರೀತಿಯಿಂದ ಉತ್ತರ ಬರಬೇಕು. ಬೈ ಚಾನ್ಸ್ ನಿಮ್ಮ ತಾಯಿ ಆ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದರವರ ತಾಯಂದಿರು ಇನ್ ಕೇಸ್ ಸ್ವಲ್ಪ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಂಡ್ರು ಕೂಡ ಬೇಜಾರು ಮಾಡ್ಕೊಳ್ತೀರಾ, ಪ್ರೀತಿಯಿಂದ ತಗ್ಗಿ ಬಗ್ಗಿ ಅವ್ರ ಮಾತನ್ನ ಕೇಳಿ. ಇನ್ ಕೇಸ್ ಅವರು ವಯಸ್ಸಾಗಿರೋರು ಇರ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಇದು ಮಾಡಬೇಡ ಅದು ಮಾಡು ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ, ಸಂಪೂರ್ಣವಾಗಿ ಗೊತ್ತಿರೋದಿಲ್ಲ. ಅವಾಗ ಹಂಗೆ ಏನಾದ್ರು ಹೇಳಿದಾಗ ನೀವೇನು ಮಾಡಬೇಕು, ಅವ್ರ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಏನಕ್ಕೆ ಇದು ಮಾಡ್ತಾ ಇದ್ದೀವಿ, ಇದರಿಂದ ಏನು ಉಪಯೋಗ, ಇದು ಏನಕ್ಕೆ ಮಾಡಬಾರ್ದು ಅನ್ನೋದು ನಿಧಾನವಾಗಿ ಪ್ರೀತಿಯಿಂದ ಶಾಂತವಾಗಿ ವಿವರಣೆ ಮಾಡಿ. ಅವ್ರ ಮನಸ್ಸು ನೋಯಿಸ್ಬೇಡಿ. ಇದು ಮಾತ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾಕೆ ಮನಸ್ಸು ನೋಯಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದ ಜನಿಸಿದವರ ತಾಯಿ ಮನಸ್ಸು ಬೇಜಾರು ಮಾಡಿಕೊಂಡು ನನ್ನ ಮಾತೆ ಕೇಳೋದಿಲ್ವಲ್ಲ ಅಂತ ಏನಾದ್ರು ಕೆಲವರು ಇರ್ತಾರೆ, ಶಾಪ್ ಹಾಕ್ಬಿಡೋದು ಸುಮ್ಮನೆ ಬಾಯಿಂದ, ಹಂಗಾಗೋಗ್ಲಿ ಹಿಂಗಾಗೋಗ್ಲಿ ಅಂತ. ಆ ಸಮಯ ಬಂದ್ಬಿಟ್ಟು ಇಮಿಡಿಯೇಟಾಗಿ ಟ್ರಿಗರ್ ಆಗುತ್ತೆ. ಮೊದಲೇ ಸಾಡೆ ಸಾತಿ ನಡೀತಾ ಇದೆ. ಹಾಗಾಗಿ ನಿಮ್ಮ ತಾಯಿಯ ಮನಸ್ಸು ನೋಯಿಸಲೇಬೇಡಿ ಯಾವುದೇ ಕಾರಣಕ್ಕೂ. ಅದರೊಟ್ಟಿಗೆ ವೃಷಭ ರಾಶಿ ಕೃತಿಕಾ ನಕ್ಷತ್ರದವರು ಈ 90 ದಿನಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ, ಹೊಸ ಗಾಡಿ ಖರೀದಿ ಮಾಡಲೇಬಾರ್ದು, ಮಾಡಕ್ಕೆ ಹೋಗಬೇಡಿ. ಮಾಡಿದ್ರೆ ಅದರಿಂದ ಇವಾಗ ಆಗೋದಿಲ್ಲ ಇಂಪ್ಯಾಕ್ಟು. ಅಂದರೆ ಇವಾಗ ತೊಗೊಳ್ತೀರಾ,
90 ದಿನಗಳಲ್ಲಿ ಅನಾಹುತ ಆಗ್ಲೂಬಹುದು, ಆಗದೇನೂ ಇರ್ಬೋದು. 90 ದಿನ ನಂತರ ಕೂಡ ಆಗ್ಬೋದು, ಯಾಕಂದರೆ 7.5 ನಡೀತಾ ಇದೆ. ಪರ್ಟಿಕ್ಯುಲರ್ ಆಗಿ ವಾಹನ ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ ಹ್ಯಾಂಡ್ ಗಾಡಿ ಇಲ್ಲ ಹೊಸ ಗಾಡಿ ತಗೊಳಕ್ಕೆ ಹೋಗ್ಬೇಡಿ. ಸಾಲ ದಯವಿಟ್ಟು ಮಾಡಬೇಡಿ. ಸಾಲ ಮಾಡಿದ್ರೆ ನೀವು ಅಷ್ಟು ಈಸಿಯಾಗಿ ತೀರಿಸ್ಲಿಕ್ಕೆ ಆಗಲ್ಲ, ಮತ್ತೆ ಅದಕ್ಕೆ ಇನ್ನೊಂದು ಸಾಲ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೃತಿಕಾ ನಕ್ಷತ್ರದವರಿಗೆ ನಾನು ಹೇಳ್ತಾ ಇರೋದು 2, 3, 4ನೇ ಪಾದದವರಿಗೆ. ಅದಾದ್ಮೇಲೆ ಕೃತಿಕಾ ನಕ್ಷತ್ರದವರು ಫ್ರೆಂಡ್ಸ್ಗಳೊಟ್ಟಿಗೆ ಇಲ್ಲ ಕೊಲೀಗ್ಸ್ಗಳೊಟ್ಟಿಗೆ ಪಾರ್ಟಿಗೆ ಹೋಗೋದು ಅವಾಯ್ಡ್ ಮಾಡಿ. ದೂರ ಟ್ರಾವೆಲ್ ಮಾಡಿ ಪಾರ್ಟಿಗೆ ಹೋಗೋದೇ ಆದರೂ ಸರಿ, ಅದರಲ್ಲೂ ಎಲ್ಲರೂ ಫ್ರೆಂಡ್ ಮನೆಗೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡೋದು ಸರಿ ಮಾಡಬೇಡಿ. ಅದರಲ್ಲೂ ಹೆಣ್ಮಕ್ಳು ಅಂತೂ ದಯವಿಟ್ಟು ಮಾಡಲೇಬೇಡಿ. ಯಾಕಂದರೆ ನಿಮ್ಮ ಮಿತ್ರರೇ ಶತ್ರುಗಳಾಗಿ ವರ್ತನೆ ಮಾಡ್ತಾರೆ, ಅದು ನಿಮ್ಗೆ ಇಷ್ಟ ಆಗಲ್ಲ. ಆಯ್ತೆ? 2. 3ನೇದು, ನಿಮ್ಮ ಹತ್ರ ಆಲ್ರೆಡಿ ಗಾಡಿ ಇತ್ತು ಅಂದರೆ, ಎಸ್ಪೆಷಲಿ 2 ವೀಲರ್ 4 ವೀಲರ್ ನೀವೇ ಓಡಿಸ್ತಾ ಇದ್ದೀರಾ ಅಂದರೆ ತುಂಬ ಜಾಗರೂಕತೆಯಿಂದ ಓಡಿಸಿ, ಅದರಿಂದನೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಆಯ್ತೆ? ಕೃತಿಕಾ ನಕ್ಷತ್ರದವರು ಇದೆಲ್ಲ ಆಗಬಾರ್ದು ಅಂದರೆ ಏನು ಮಾಡಬೇಕಪ್ಪ? ಶಕ್ತಿ ದೇವತೆ ಚಾಮುಂಡೇಶ್ವರಿ ಆಗಿರಲಿ, ಭವಾನಿ ಆಗಿರಲಿ, ಬನಶಂಕರಿ ಆಗಿರಲಿ, ಅಂಗಾಳ ಪರಮೇಶ್ವರಿ ಆಗಿರಲಿ, ಚೌಡೇಶ್ವರಿ ಆಗಿರಲಿ, ಯಾವುದೇ ದೇವಿ ಆಗಿರಲಿ, ಆ ದೇವಸ್ಥಾನಕ್ಕೆ ನಿಮಗೆ ಯಾವಾಗ ಆಗುತ್ತೆ ಹೋಗ್ಬನ್ನಿ. ಆದರೆ 1 ವಾರ ಕೂಡ ಮಿಸ್ ಮಾಡಬೇಡಿ. ಹೋಗಿ 9 ಪ್ರದಕ್ಷಿಣೆ ಹಾಕಿ ದೇವಿ ಮುಂದೆ ಕೂತ್ಕೊಳ್ಳಿ. ಆದರೆ ನಿಮ್ಮ ಹೆಸರಲ್ಲಿ ಅರ್ಚನೆ ಅಂದರೆ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ, ಇಲ್ಲ ನಿಮ್ಮ ಮಕ್ಕಳು, ಇಲ್ಲ ನಿಮ್ಮ ಮಕ್ಕಳ ನಕ್ಷತ್ರ ಕೃತಿಕಾ ನಕ್ಷತ್ರ ಇದ್ದರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಹೇಳಿ ಅರ್ಚನೆ ಮಾಡಿಸಿ. ಯಾವಾಗಾದರೂ ಸರಿ, ವಾರದಲ್ಲಿ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಎನಿ ಡೇ. ಆದರೆ ಇದು ಅನಿವಾರ್ಯ. ಅದರೊಟ್ಟಿಗೆ ದುರ್ಗಾ ಚಾಲೀಸ ಅಂತ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಆಯಿತಾ? ದುರ್ಗಾ ಚಾಲೀಸ ಪ್ರತಿದಿನ ಕೇಳಿ. ಪ್ರತಿದಿನ ಕೇಳೋದ್ರಿಂದ ಇವಾಗ ಏನೇನು ಉಂಟಾಗಬಹುದು ಅಂತ ಹೇಳಿದ್ನಲ್ಲ, ಅದೆಲ್ಲ ತಕ್ಕ ಮಟ್ಟಿಗೆ ಅವಾಯ್ಡ್ ಆಗುತ್ತೆ. ತಕ್ಕ ಮಟ್ಟಿಗೆ ಅಂದರೆ 80-90% ಅವಾಯ್ಡ್ ಆಗುತ್ತೆ. ಆದರೆ ಏನು ಬೇಕಾಗಿರೋದಂದರೆ ನಿಮ್ಮ ಶ್ರದ್ಧೆ, ಭಕ್ತಿ ಆ ದೇವಿಯಲ್ಲಿ ಇಡಬೇಕು. ಖಡ್ಗಮಾಲ ಕೇಳಿದ್ರು ಸರಿನೇ, ದುರ್ಗಾ ಚಾಲೀಸ ಕೇಳಿದ್ರು ಸರಿನೇ, ದುರ್ಗಾ ಸಪ್ತಶತಿನಲ್ಲಿ ಯಾವ ಸ್ತೋತ್ರನೂ ಕೇಳಿದ್ರು ಸರಿನೇ, ಪಠನೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಆಯಿತಾ? ಇದು ಕೃತಿಕಾ ನಕ್ಷತ್ರಕ್ಕೆ. ಈಗ ರೋಹಿಣಿ ನಕ್ಷತ್ರ ಅಧಿಪತಿ ಚಂದ್ರ. ಆಗಲೇ ಹೇಳ್ದಂಗೆ ರೋಹಿಣಿ ನಕ್ಷತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಈ 90 ದಿನಗಳ ಕಾಲ ಮಾನಹಾನಿ ಆಗೋ ಸಂಭವ ಜಾಸ್ತಿ ಇದೆ. ಆಮೇಲೆ ಅಪವಾದ ಹೊರಿಸೋದು ಸಾಧ್ಯತೆ ಇದೆ. ಅಂದರೆ ಕಳ್ತನ ಮಾಡಿದಾರೋ, ಇಲ್ಲ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿದಾರೋ, ಏನೋ ಒಂದು ಅಪವಾದ, ಅದರಿಂದ ಮಾನಹಾನಿ. ಯಾರು ಮಾಡ್ತಾರೆ? ಸಂಬಂಧಿಕರು, ಒಡ ಹುಟ್ಟಿದವರು, ಫ್ರೆಂಡ್ಸು, ನೀವೆಲ್ಲಿರ್ತೀರ ಅಲ್ಲಿ ಅಕ್ಕಪಕ್ಕದಲ್ಲಿರೋರು, ಯಾರು ಬೇಕಾದರೂ ಮಾಡ್ಬೋದು. ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ರಾಶಿಯಿಂದ ನವಮ ಮತ್ತು ದಶಮಾಧಿಪತಿ ಏಕಾದಶ ಭಾವದಲ್ಲಿ ಬಂದರೆ ಗೋಚಾರದಲ್ಲಿ, ಆವಾಗ ಇಂಥ ಸಂಗತಿ ಇದ್ದಾಗ ಖಂಡಿತವಾಗಲೂ ಅವಮಾನಗಳಾಗುತ್ತೆ. ನೀವು ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಹುಷಾರಾಗಿರ್ಬೇಕು. ಅಂದರೆ ತಣ್ಣೀರು ಕೂಡ ಉರ್ಬಿಟ್ಟು ಕುಡಿಬೇಕಂತಾರಲ್ವ, ಆ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಇನ್ನೇನು ಕೆಲವು ಈ 90 ಡೇಸ್ ಕಳೀತಾ ಇದ್ದಂಗೆ 7.5 ಸ್ಟಾರ್ಟ್ ಆಗುತ್ತೆ ರೋಹಿಣಿ ನಕ್ಷತ್ರಕ್ಕೂ. ಯಾಕಂದರೆ ಶನಿ ಮುಂದೆ ಬರ್ತಾ ಇದ್ದಾರೆ. ಸೊ ರೋಹಿಣಿ ನಕ್ಷತ್ರ ಹುಷಾರಾಗಿರಬೇಕು. ಆಮೇಲೆ ಕೆಟ್ಟ ಹೆಸರು ಬರೋ ಚಾನ್ಸಸ್ ಇದೆ ಆಗಲೇ ಹೇಳಿದಂಗೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಹುಷಾರಾಗಿ ಯೋಚನೆ ಮಾಡಬೇಕು. ಹುಷಾರಾಗಿ ನಡೆ ನುಡಿ ಕರೆಕ್ಟಾಗಿರಬೇಕು. ಒಳಗೊಂದು ಹೊರಗೊಂದು ಇರಬಾರ್ದು. ಯಾಕಂದರೆ ಚಂದ್ರ ತುಂಬ ಪ್ರಭಾವಕ್ಕೊಳಗಾಗಿದ್ದಾನೆ ಕೇತುವೊಟ್ಟಿಗೆ, ಆಯ್ತಾ? ಸೊ ಇದು ಮುಖ್ಯವಾಗಿ ಇಂಪ್ಯಾಕ್ಟ್ ಆಗುವಂಥದ್ದು. ಅದರೊಟ್ಟಿಗೆ ರೋಹಿಣಿ ನಕ್ಷತ್ರ ಕೂಡ ಗಾಡಿ ಓಡಿಸ್ಬೇಕಾದ್ರೆ ಇಲ್ಲ
ಗಾಡಿ ಏನಾದ್ರು ಕಾರು, ಬೈಕು, ಸೈಕಲಿಂದ ಹಿಡಿದು ಚಿಕ್ಕ ಮಕ್ಕಳು ಇರ್ತಾರೆ, ರೋಹಿಣಿ ನಕ್ಷತ್ರದವರು ಸೈಕಲ್ ಓಡಿಸ್ತಾ ಇರ್ತಾರೆ, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಬಿದ್ದು ಗಾಯ ಮಾಡ್ಕೊಳ್ತಾರೆ. ಬೈಕ್ ಓಡಿಸೋದಾಗಿರಲಿ ಏಟ್ ಮಾಡ್ಕೊಳ್ತಾರೆ, ಕಾರ್ ಓಡಿಸೋದಾಗಿರಲಿ ಅನಾಹುತಗಳಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಏನಕ್ಕೋಸ್ಕರ ಹೇಳ್ತೇನೆ ಅಂದರೆ ರೋಹಿಣಿ ಇದು ವೃಷಭ ರಾಶ್ಯಾಧಿಪತಿ ಬಂದು ಶುಕ್ರ, ಷಷ್ಠಮಾಧಿಪತಿ ಕೂಡ ಆತನೇ. ರಾಷ್ಟ್ರಾಧಿಪತಿ ಷಷ್ಠಮಾಧಿಪತಿ ಬಂದು 11ನೇ ಮನೆಯಲ್ಲಿದ್ದಾರೆ. ಯಾರೊಟ್ಟಿಗೆ? 9ನೇ ಮನೆ ಮತ್ತು ದಶಮಾಧಿಪತಿ ಕರ್ಮಾಧಿಪತಿ ಒಟ್ಟಿಗೆ, ಭಾಗ್ಯಾಧಿಪತಿ ಹಾಗೂ ಕರ್ಮಾಧಿಪತಿ ಒಟ್ಟಿಗೆ 11ನೇ ಮನೆಯಲ್ಲಿದ್ದಾರೆ. ಸೊ ಅನ್ನೆಸೆಸರಿ ಖರ್ಚುಗಳಾಗತ್ತೆ. ಈ ಥರ ಎಲ್ಲ ಏಟ್ಗಳು ಬಿದ್ದು ಯಾರು ಗಾಯ ಮಾಡಿಕೊಂಡ್ರೆ ಅದಕ್ಕೂ ಡಾಕ್ಟ್ರಿಗೂ ಖರ್ಚಾಗುತ್ತೆ. ಆಮೇಲೆ ಆಗಲೇ ಹೇಳ್ದಂಗೆ ಸ್ವಲ್ಪ ಹುಷಾರಾಗಿ ನಡೆ ನುಡಿ ಕರೆಕ್ಟಾಗಿರಬೇಕು. ಅದಿತ್ತು ಅಂದರೆ ನೀವು ಬಚಾವ್. ಈ 90 ದಿನಗಳಲ್ಲಿ 90 ದಿನ ಆದಮೇಲೆ ಇದೇ ಪರಿಸ್ಥಿತಿ ಇರುತ್ತಾ ಇರಲ್ವಾ ಅಂತ ನೀವು ಕ್ವಶನ್ ಹಾಕ್ಬೋದು. ಆದರೆ ಅದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಚಂದ್ರ ಬೆನಿಫಿಕ್ ಪ್ಲಾನೆಟ್ಗಳೊಟ್ಟಿಗೆ ಇದ್ದಾರೆ ಅಂದರೆ ಒಳ್ಳೆಯದು. ಅಂಥ ಸಂದರ್ಭ ಬರೋದು ಚಾನ್ಸಸ್ ಇಲ್ಲ. ಇನ್ ಕೇಸ್ ಚಂದ್ರನೇ ಡ್ಯಾಮೇಜ್ ಆಗಿದೆ ಅಂದರೆ ಚಂದ್ರ, ಗುರು, ಶುಕ್ರ, ಬುಧ ಅವರೊಟ್ಟಿಗೆ ಇತ್ತು ಅಂದರೆ ಒಳ್ಳೆಯದು ಪರಿಣಾಮ ಇರುತ್ತೆ. ಮತ್ತು ಕೆಲವು ನಕ್ಷತ್ರಗಳು ಮತ್ತು ಕೆಲವು ಕಾಂಬಿನೇಷನ್ಗಳು ಮತ್ತು ಕೆಲವು ಕೇಂದ್ರದಲ್ಲಿ ಕೂತಿದ್ರೆ ಇಲ್ಲ ತ್ರಿಕೋಣದಲ್ಲಿ ಕೂತಿದ್ರೆ ಅದು ಇಲ್ಲ ಪರಿವರ್ತನೆಗಳಿತ್ತು ಅಂದರೆ ಅದೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಇಂಥ ಸನ್ನಿವೇಶ ತಪ್ಪಿಸುತ್ತೆ. ಇಲ್ಲಾಂದರೆ ಸ್ವಲ್ಪ ಹುಷಾರಾಗಿರಬೇಕು. ಅದರೊಟ್ಟಿಗೆ ನಿಮ್ಮ ದಶೆ ಏನಾದರೂ ಚಂದ್ರ ದಶೆ ನಡೀತಾ ಇತ್ತು ಅಂದರೆ, ಕೇತು ದಶೆ ನಡೀತಾ ಇತ್ತು ಅಂದರೆ, ರಾಹು ದಶೆ ನಡೀತಾ ಇತ್ತು ಅಂದರೆ ಖಂಡಿತವಾಗಿಯೂ ಮಾನಹಾನಿ ಸಾಧ್ಯತೆ ಹೆಚ್ಚಾಗಿದೆ, 99%. ಸೊ ಹಾಗಾಗಿ ಹುಷಾರಾಗಿರಿ. ನೀವೇನು ಮಾಡಬೇಕು, ಯಾವುದೇ ಶಕ್ತಿ ದೇವತೆ ಇರಲಿ, ಆ ಶಕ್ತಿ ದೇವತೆ ಮುಂದೆ ಈ ಥರ ಪ್ರಾರ್ಥನೆ ಮಾಡಬೇಕು ನಿತ್ಯ. ನಿತ್ಯ ಅಂದರೆ ನಿತ್ಯ, ಎಷ್ಟು ಸರಿ ಮಾಡಿದ್ರೂ ಸರಿನೇ, ಆಯಿತಾ? ಪ್ರಾರ್ಥನೆ ಹೀಗಿದೆ: ಯಾ ದೇವಿ ಸರ್ವಭೂತೇಷು ಕೀರ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದನ್ನು ನೀವು ಹೇಳ್ಬೋದು. ನೀವು ಆ ವಿಡಿಯೋನ ಕರೆಕ್ಟಾಗಿ ಕೇಳಿಕೊಂಡ್ರೆ, ನೀವು 1-2 ಸರಿ ಪ್ರಾಕ್ಟೀಸ್ ಮಾಡಿದ್ರೆ, ಬ್ಯಾಕ್ವರ್ಡ್ ಫಾರ್ವರ್ಡ್ ಮಾಡಿಕೊಂಡು ಇದನ್ನು ಆರಾಮಾಗಿ ಹೇಳ್ಬೋದು. ನಾನು ಟೈಪ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದು ಸಿಂಪಲ್ ಆಗಿರೋ ಮಂತ್ರ. ಆದರೆ ಅದು ಮಾಡಬೇಕಾದ್ರೆ ಡಿವೋಷನ್ ಇರಲಿ, ದೇವರಲ್ಲಿ ನಂಬಿಕೆ ಇರಲಿ, ದೇವರಲ್ಲಿ ಭಕ್ತಿ ಇರಲಿ, ಡೆಡಿಕೇಶನ್ ಇರಲಿ, ಶ್ರದ್ಧೆ ಇರಲಿ, ಏಕಾಗ್ರತೆ ಇರಲಿ. ಏನೋ ನಾನು ಹೇಳಿದ್ದೆ ಅಂತ ಹೇಳೋಕ್ಕೋಗ್ಬೇಡಿ. ನಿಮಗೂ ಮಾಡಬೇಕು, ಆ ದೇವಿ ಹತ್ರ ನಾನು ಆ ಥರ ಪ್ರಾರ್ಥನೆ ಮಾಡಬೇಕಂತ ನಿಮ್ಮ ಮನಸ್ಸಿಗೆ ಬಂದರೆ ಮಾತ್ರ ಮಾಡಿ, ಆಯಿತಾ? ಇದನ್ನು ನೀವು ಎಲ್ಲಿ ಬೇಕಾದ್ರೂ ಹೇಳ್ಬೋದು, ಎಷ್ಟು ಗಂಟೆಗೆ ಬೇಕಾದ್ರೂ ಹೇಳ್ಬೋದು, ಅದಕ್ಕೇನು ಅಡ್ಡಿ ಇಲ್ಲ. ಇದಾಯಿತು ರೋಹಿಣಿ ನಕ್ಷತ್ರ. ಈಗ ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರಾಧಿಪತಿ ಕುಜ. ಮೃಗಶಿರ ನಕ್ಷತ್ರ, ನಾನು ಮೃಗಶಿರ ನಕ್ಷತ್ರ ಹೇಳ್ತಿರೋದು 1ನೇ ಪಾದ 2ನೇ ಪಾದ ಮಾತ್ರ, 3-4 ಅಲ್ಲ, ಆಯಿತಾ? ಮೃಗಶಿರ ನಕ್ಷತ್ರದ 2 ಪಾದಗಳ ಆಧಾರದ ಮೇಲೆ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಇವರು ಮೃಗಶಿರ ನಕ್ಷತ್ರದವರು ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ, ಇಲ್ಲ ಯಾರು ಮಾಡ್ತಾ ಇದ್ದರೆ, ಆಲ್ರೆಡಿ ಫ್ಲ್ಯಾಟೋ ಪ್ರಾಪರ್ಟಿನೋ ಪ್ಲಾಟೋ ಏನೋ ತೊಗೊಳ್ತಾ ಇದ್ದರೆ ಅದರಲ್ಲಿ ಮೋಸ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಡಾಕ್ಯುಮೆಂಟ್ಸ್ನ ಡಬಲ್ ಚೆಕ್ ಮಾಡಿ, ಮಲ್ಟಿಪಲ್ ಚೆಕ್ ಮಾಡಿ, ಸರಿಯಾದ ಮಾಹಿತಿ ಪಡೀರಿ, ಸರಿಯಾದ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ, ಲಾಯರ್ನ ಯಾರು ನೀವು ಕಾಂಟ್ಯಾಕ್ಟ್ ಮಾಡ್ತಿರೋ ಕರೆಕ್ಟಾಗಿ ಒಳ್ಳೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರಿಯಾದ ಮಾಹಿತಿ ತಗೊಳ್ಳಿ. ಕರೆಕ್ಟಾಗಿ ಮಾಹಿತಿ ತೊಗೊಳ್ದಿರಾ ಸುಮ್ಮನೆ ಮುಂದೆ ಹೋಗೋಕೆ ಹೋಗಬೇಡಿ. ಕಮ್ಮಿ ಸಿಗ್ತಾ ಇದೆ, ಒಳ್ಳೆ ಆಪರ್ಚುನಿಟಿ, ಬಿಟ್ಟರೆ ಸಿಕ್ಕಲ್ಲ, ಅದು ಇದು ಹಂಗೇನಾದ್ರು ಮಾಡಿದ್ರೆ ಲಾಸ್ ಆಗೋದು ನಿಮಗೆ, ಆಯ್ತಾ? ಯಾಕೆ ಅಂದರೆ ಕುಜ
ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ ಎಲ್ಲಿದ್ದಾರೆ? ದಶಮದಲ್ಲಿದ್ದಾರೆ. ಆದರೆ ದಶಮದಲ್ಲಿದ್ದಾಗ ಈ ಗ್ರಹಣ ನಡೆಯೋ ಸಮಯದಲ್ಲಿ ಅವರು ಪ್ರಭಾವಕ್ಕೊಳಗಾಗಿದ್ರು. ಸೊ ಆ ಪ್ರಭಾವಕ್ಕೊಳಗಾಗಿರೋದ್ರಿಂದ ಒಳ್ಳೆ ವ್ಯಕ್ತಿನೂ ಕೆಟ್ಟ ವ್ಯಕ್ತಿ ಆಗ್ಬಿಡ್ತಾನೆ. ಅಂದರೆ ನಿಮ್ಮ ಹತ್ರ ಅಂದರೆ ಹೆಂಗಿರು ಇವ್ರ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ಹೆಂಗಿರು ಇವ್ರು ಪ್ರಾಪರ್ಟಿ ತೊಗೊಳ್ತಾ ಇದ್ದಾರೆ, ಇಷ್ಟು ಖರ್ಚು ಮಾಡ್ತಾ ಇದ್ದಾರೆ, ನಾನು ಒಂದು 5-6 ಲಕ್ಷಕ್ಕೆ ಸುಳ್ಳು ಹೇಳಿ ದುಡ್ಡು ಮಾಡೋದ್ರಲ್ಲಿ ಏನು ತಪ್ಪಿದೆ? ದುಡ್ಡಿರೋರೇ ಅಲ್ವಾ? ಇಲ್ಲ ದುಡ್ಡು ಕಮ್ಮಿ ಇದ್ರೂ ಹೆಂಗೋ ಅರೇಂಜ್ ಮಾಡ್ತಾರೆ ಬಿಡು, ಹೆಂಗಿರು ತಗೊಳ್ಬೇಕು ಅಂತ ಶ್ರಮ ಪಡ್ತಿದ್ದಾರೆ. ಆ ಥರ ಮನಸ್ಥಿತಿಗಳು ಉಂಟಾಗುತ್ತೆ. ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಲ್ಲ ಅವರು ಆ ಥರ ಬಿಹೇವ್ ಮಾಡ್ತಾರೆ. ಇನ್ನು ಕೆಲವರು ಒಳ್ಳೆ ಕಾಂಬಿನೇಷನ್ ಇಲ್ಲ. ಫಾರ್ ಎಕ್ಸಾಂಪಲ್ 11ನೇ ಮನೆ ಅಧಿಪತಿ ನಿಮ್ಮ ಜಾತಕದಲ್ಲಿ 11ನೇ ಮನೆ ಯಾವುದೇ ಲಗ್ನ ಆಗಿರಲಿ ಆಯ್ತಾ, ಮೇಷದಿಂದ ಮೀನ ಅವ್ರನ್ನ ಹೇಳ್ತಾರೆ. ನಿಮ್ಮ ಜಾತಕದಲ್ಲಿ 11ನೇ ಮನೆ ಅಧಿಪತಿ ತೃತೀಯ ಭಾವಕ್ಕೆ ಬಂದರೆ, ಫಾರ್ ಎಕ್ಸಾಂಪಲ್ ವೃಷಭ ಲಗ್ನ ಅಂತಲೇ ಇಟ್ಕೊಳ್ಳಿ ಆಯ್ತಾ. ವೃಷಭ ಲಗ್ನಕ್ಕೆ 11ನೇ ಮನೆ ಅಧಿಪತಿ ಯಾರು? ಗುರು ಆಯ್ತಾ. ಗುರು ತೃತೀಯ ಭಾವಕ್ಕೆ ಬಂದಾಗ ಅಂದರೆ ಇವಾಗ ಬರ್ತಾ ಇದ್ದಾರೆ ಕಟಕ ರಾಶಿಗೆ ಇನ್ನೊಂದು ಸ್ವಲ್ಪ ದಿನ, 11ನೇ ಮನೆ ಬಂದಾಗ ಅದರ ಅರ್ಥ ಏನು? ಮನೆ ಗಾಡಿ ಅವೆಲ್ಲ ಹೆಂಗೆ ನಾವು ಎಲ್ಲಿಂದ ನೋಡ್ತೀವಿ? ಚತುರ್ಥ ಭಾವದಿಂದ ನೋಡ್ತೀವಿ. ಚತುರ್ಥ ಭಾವದಿಂದ ವ್ಯಯ ಭಾವಕ್ಕೆ ಬರ್ತಾ ಇದ್ದಾರೆ ಯಾರು? 11ನೇ ಮನೆ ಅಧಿಪತಿ. ಅರ್ಥ ಐತೆ? ಅಷ್ಟಮ ಮತ್ತೆ ಲಾಭಸ್ಥಾನಾಧಿಪತಿ ಬಂದು ತೃತೀಯದಲ್ಲಿ ಬರ್ತಾ ಇದ್ದಾರೆ. ಅದು ಬಂದಾಗ ಚತುರ್ಥಾಧಿಪತಿಯಿಂದ ಅದು ವ್ಯಯಭಾವ, ಮೋಸ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದು ಡೆಫಿನೆಟ್ 100% 1% ಆ ಕಡೆ ಈ ಕಡೆ ಇಲ್ಲ. ಅದರಲ್ಲೂ ಏನಾದ್ರು ಗುರು ಏನೋ ಮಹಾದಶೆ ಅಂತರ್ದಶೆ ನಡೀತಾ ಇತ್ತು ಅಂದರೆ ಅದರೊಟ್ಟಿಗೆ ಗುರು ಇಲ್ಲ, ಶನಿ, ರಾಹು, ಕೇತು ಇಲ್ಲ, ಕುಜ, ಶುಕ್ರ, ಚಂದ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಂಗೆ ಅಂದರೆ ಮಹಾದಶ, ಅಂತರ್ದಶ, ಪ್ರತ್ಯಂತರ್ದಶ ಇದೆಲ್ಲ ಇರುತ್ತಲ್ವಾ, ಯಾವುದೋ ಒಂದು ಪಾಯಿಂಟ್ ಟ್ರಿಗರ್ ಆಗುತ್ತೆ. ಆ ಥರ ಇತ್ತು ಅಂದರೆ ಜಾತಕದಲ್ಲಿ, ಆ ಜಾತಕ ಹಂಗಿತ್ತು, ನವಾಂಶ ಏನಾದ್ರು ಸ್ವಲ್ಪ ಚೆನ್ನಾಗಿದ್ರೆ ನೀವು ಬಚಾವ್. ಇವಾಗ ಗೋಚಾರದಲ್ಲಿ ಬರ್ತಾ ಇದೆ ಅಫ್ಕೋರ್ಸ್ ಅರ್ಥ ಆಯ್ತು. ಆದರೆ ನಿಮ್ಮ ಜಾತಕದಲ್ಲೇ ಆ ಥರ ಇದ್ದು 11ನೇ ಮನೆ ಅಧಿಪತಿ 3ನೇ ಭಾವದಲ್ಲಿ ಇದ್ದು ನಿಮ್ಮ ನವಾಂಶದಲ್ಲಿ ಆ ಥರ ಸಂಗತಿ ಇಲ್ಲ, ನೀವು ಬಚಾವ್. ಬೈ ಚಾನ್ಸ್ ಅದು ಹಂಗೆ ಹೆಚ್ಚು ಕಮ್ಮಿ ರಿಪೀಟ್ ಆಯಿತು, ಏನು ಹೇಳಿ 11ನೇ ಮನೆ ಅಧಿಪತಿ ಮತ್ತು ತೃತೀಯ ಅಧಿಪತಿ ಲಾರ್ಡ್ಶಿಪ್ ಎಕ್ಸ್ಚೇಂಜ್ ಆಯಿತು, ಏನು ಹೇಳಿ ಹಂಗೇನಾರು ಆಯಿತು, ಹೇಳಕ್ಕೆ ಬರಲ್ಲ, ಜಾತಕ ನೋಡಿದ್ರೆ ಗೊತ್ತಾಗುತ್ತೆ. ಹಂಗೇನಾರು ಆಯಿತು ಅಂದರೆ ನೀವು ಎಲ್ಲೇ ಇರಿ ಪ್ರಾಪರ್ಟಿನಲ್ಲಿ ಡೆಫಿನೆಟ್ ಲಾಸ್, ಮೇಜರ್ ಲಾಸ್. ಅದರಲ್ಲೂ ಬಡವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಥರ ಬೀಳ್ಬೇಡಿ. ನೀವು ಎಲ್ಲರಿಗೂ ಮನೆ ಬೇಕು, ಎಲ್ಲರಿಗೂ ಒಂದು ಸೂರು ಬೇಕು, ಇಲ್ಲ ಅಂತಲ್ಲ, ಆದರೆ ಆ ಥರ ಬೀಳ್ಕೋಬೇಡಿ. ಇಷ್ಟು ಕಷ್ಟ ಬಿದ್ದು ದುಡಿದಿರ್ತೀರಾ, ಯಾವನ್ನೋ ಮೋಸ ಮಾಡೋದಕ್ಕೆ ಅದಕ್ಕೆ ಒಳಗಾಗಬೇಡಿ. ಒಂದು. ಎರಡನೇದು, ಇವಾಗ ಸಿಕ್ಕಾಪಟ್ಟೆ ಜನ ಆನ್ಲೈನಲ್ಲಿ ಮೋಸ ಮಾಡ್ತಿದ್ದಾರೆ, ಅದೆಲ್ಲರಿಗೂ ಗೊತ್ತಿರೋದು, ಸೈಬರ್ ಕ್ರೈಮ್. ಅದರಿಂದ ಮೋಸ ಹೋಗ್ತಾರೆ ಮೃಗಶಿರ ನಕ್ಷತ್ರದವರು. ಬೈ ಚಾನ್ಸ್ ಪ್ರಾಪರ್ಟಿ ಇಲ್ಲ ಅಂದ್ರೂ ಅದರಿಂದ ಮೋಸ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ಅವನ ಹತ್ರ ಮೋಸ ಅಂದರೆ, ಇವಾಗ ಟೆಕ್ನಾಲಜಿ ಎಲ್ಲ ಎ ಅಂತಿದಾರಲ್ವಾ, ಅದರಿಂದನೂ ಮೋಸ ಹೋಗ್ತಾರೆ. ಜನ ಎ ಬಳಸ್ಕೊಂಡು ಜನಗಳಿಗೆ ಮೋಸ ಮಾಡೋಕ್ಕೆ ಮುಂದೆ ಬರ್ತಾರೆ. ಮೃಗಶಿರ ನಕ್ಷತ್ರದ ಆ ಥರ ಆಗುತ್ತೆ. ಸೊ ನೀವು ದುಡ್ದಿದ್ರೆ ಕಷ್ಟ ಬಿದ್ದು ಆ ದುಡ್ಡನ್ನು ಒಂದು ಕಡೆ ಇನ್ವೆಸ್ಟ್ ಮಾಡಿ. ಹೆಂಗೆ FD ನಲ್ಲಿ ಅದರಲ್ಲಿ ಇದರಲ್ಲಿ ಇನ್ವೆಸ್ಟ್ ಮಾಡಿ. ಶೇರು, ಚಿನ್ನ ಹಂಗೆಲ್ಲ ಹೋಗಬೇಡಿ. ಇದು ಗ್ರಹಣದ ಪರಿಣಾಮ ಹೆಚ್ಚಾಗಿ ಕಾಣಿಸುತ್ತೆ 90 ಡೇಸಲ್ಲಿ. ಆಯ್ತೆ. ಇವಾಗ ಮೃಗಶಿರ ನಕ್ಷತ್ರದವ್ರು ಏನು ಮಾಡಬೇಕು? ಒಂದು ಎರಡನೇ ಪಾದದವರು ಮೊದಲು ಸೂರ್ಯನಿಗೆ ಅರ್ಗೆ ಕೊಡಬೇಕು. ಇವಾಗ ಮೃಗಶಿರ ನಕ್ಷತ್ರದವರು ಸೂರ್ಯ ಅರ್ಗೆ ಕೊಡಬೇಕು ಅಂತ ಹೇಳಿದ್ನಲ್ಲ, ಯಾವ ರೀತಿ ಕೊಡಬೇಕು? ಮೇಷರಾಶಿನಲ್ಲಿ ಒಂದು ಕೊಡಬೇಕು ಅಂತ ಹೇಳಿದ್ದೆ, ಆ ರೀತಿ ಅಲ್ಲ, ಇದು ಸಪ್ರೇಟು. ವೃಷಭ ರಾಶಿನಲ್ಲಿ ಮೃಗಶಿರ ನಕ್ಷತ್ರದವ್ರು ಏನು ಮಾಡಬೇಕು? ಒಂದು ಚೊಂಬು ತಗೊಳ್ಳಿ, ಅದರಲ್ಲಿ ನೀರು ಹಾಕಿ, ಅರಿಶಿನ ಕುಂಕುಮ ಹಾಕಿ, 2 ಅಕ್ಷತೆ ಕಾಳು ಹಾಕಿ, ಆಯಿತಾ? ಆದರೆ ತುಂಬೆ ಹೂವು ಸಿಕ್ಕಿದ್ರೆ ಸರಿ.
ತುಂಬೆ ಹೂವು ಸಿಕ್ಕಿಲ್ವಾ, ಯಾವುದಾದ್ರೂ ಬಿಳಿ ಹೂವು, ಮಲ್ಲಿಗೆ ಹೂವು ಇರ್ಬೋದು, ಯಾವುದಾದ್ರೂ ಸರಿ ಬಿಳಿ ಹೂವು ಆಯಿತಾ, ಒಂದೆರಡು. ಅದು ತೊಗೊಳೋದಕ್ಕೂ ಕಷ್ಟ ಇದೆಯಾ, ತೊಂದರೆ ಇಲ್ಲ, ಹೂವನೇ ಬೇಡ ಆಯಿತಾ. ಇಷ್ಟ ಆಯಿತಾ. ಇದರೊಟ್ಟಿಗೆ ಯಾವುದಾದ್ರು ಒಂದು ಕೆಂಪು ಹೂವು ತೊಗೊಳ್ಳಿ, ಒಂದು ಚಿಕ್ಕ ರೋಸು ಇಲ್ಲ ದಾಸವಾಳನೋ ಯಾವುದಾದ್ರು ಹೂವು, ಕೆಂಪು ಹೂವು ತೊಗೊಳ್ಳಿ. ಆ ಹೂವು ತೊಗೊಂಡು ಏನು ಮಾಡಿ, ಫಸ್ಟು ಬೆಳಗ್ಗೆ 8:30 ಮುಂಚೆನೇ ಹೂವು ತೊಗೊಂಡು ಎಲ್ಲ ಇದ್ರಲ್ಲಿ ಇಟ್ಕೊಂಡು, ಮತ್ತು ಅಕ್ಷತೆ ಕಾಳಿನ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ ಆಯಿತಾ. ಅದರೊಟ್ಟಿಗೆ ಬೆಲ್ಲ, ಚಿಕ್ಕದು ಬೆಲ್ಲದ ಪೀಸು ಹಾಕಿ, ಅದು ಪೀಸ್ನ ಪುಡಿ ಮಾಡಿಬಿಟ್ಟು ಆ ಬೆಲ್ಲ ಹಾಕ್ಬಿಟ್ಟು ಕೈನಲ್ಲಿ ಇಟ್ಕೊಂಡು ಫಸ್ಟ್ ಸೂರ್ಯದೇವನ್ನ ಧ್ಯಾನ ಮಾಡಿ. ಹೆಂಗೆ ಧ್ಯಾನ ಮಾಡಬೇಕು ಆದರೆ ಆದಿತ್ಯ ಹೃದಯ ಸ್ತೋತ್ರನ ಕೇಳಿ, ಅಥವಾ ಏನು ಮಾಡಿ ಈ ಮಂತ್ರನ ಹೇಳಿ. ಏನಪ್ಪ ಅದು ಮಂತ್ರ ಅಂದರೆ, ಆದಿದೇವ ನಮಸ್ತುಭ್ಯಂ ಪ್ರಸಿದ್ಧ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಆದಿದೇವ ನಮಸ್ತುಭ್ಯಂ ಪ್ರಸಿದ್ಧ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಅರ್ಥ ಆಯ್ತಲ್ಲ. ಇದೇನಕ್ಕೆ ಹೇಳಿದೆ ಅಂದರೆ, ಲಾಭಸ್ಥಾನ ಅಂದರೆ ಅಣ್ಣನೂ ಆಗ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲು ಆಗ್ತಾರೆ. ಸೊ ಅವ್ರ ಮೂಲಕನೂ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಅವ್ರ ಮೂಲಕ ಮೋಸ ಹೋಗಬಾರ್ದು, ಅವರೇ ಅಂತಲ್ಲ, ಯಾರೇ ನಿಮ್ಗೆ ಮೋಸ ಮಾಡೋಕ್ಕಾಗಬಾರ್ದು. ಸೊ ಆ ಸೂರ್ಯದೇವನ್ನ ಅರ್ಗೆ ಕೊಟ್ಟು, ಅರ್ಗೆ ಕೊಡ್ಬೇಕಾದ್ರೆ ಹೆಂಗೆ ಕೊಡಬೇಕು, ಹಿಂಗಲ್ಲ, ಇಲ್ಲಿಂದ ಹಿಂಗೆ ಇಟ್ಕೊಂಡಲ್ಲ, ಆ ಚೊಮ್ಮನ ಹಿಂಗೆ ಮೇಲ್ಗಡೆ ಇಟ್ಕೋಬೇಕು. ಮೇಲ್ಗಡೆ ಇಟ್ಕೊಂಡು ಹಿಂಗೆ ಅರ್ಗೆ ಕೊಟ್ಟಾಗ ಆ ನೀರು ಕೆಳಗೆ ಬೀಳುತ್ತಲ್ಲ, ಆ ನೀರು ಮೂಲಕ ಅಂದರೆ ರೇಸ್ ಫಾಲೋ ಆಗಬೇಕು. ಸೂರ್ಯನ ಕಿರಣಗಳು ಆ ನೀರಿನ ಮೂಲಕ ನಿಮ್ಮ ಮೇಲೆ ಬೀಳಬೇಕು. ಹಂಗೆ ಬಿದ್ದಾಗ ಏನಾಗುತ್ತೆ, ನಿಮ್ಮ ಮನಸ್ಥಿತಿ ಇಂಥದ್ರಲ್ಲೆಲ್ಲ ಹೋಗೋದಿಲ್ಲ, ಸ್ವಲ್ಪ ಹುಷಾರಾಗ್ತೀರ. ಅಂದರೆ ಯಾರಾದ್ರೂ ಹಂಗೆ ಹೇಳಿದ್ರು ಹೌದಾ ಅಂತ ಕೇಳಿ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋಕೆ ಮುಂಚೆ 1 ನಿಮಿಷ ಇರುವಂಥ ಮನಸ್ಸು ಹೇಳುತ್ತೆ. ನಿಮಗೆ ಗೊತ್ತಿರೋದಿಲ್ಲ, 1 ನಿಮಿಷ ಇರು ಅಂದ್ಬಿಟ್ಟು ಏನೋ ಚೆಕ್ ಮಾಡೋಕೆ ಹೋಗ್ಬಿಟ್ಟು ಆಮೇಲೆ ನಿಮಗೆ ಅದು ಸತ್ಯಾಂಶ ಗೊತ್ತಾಗುತ್ತೆ, ಹುಷಾರಾಗ್ತೀರ. ಇದಾಯಿತು ಮೃಗಶಿರ ನಕ್ಷತ್ರದ 1ನೇ ಮತ್ತು 2ನೇ ಪಾದದ್ದು ಗ್ರಹಣದ ಪರಿಣಾಮ. ಈಗ ವೀಕ್ಷಕರೇ, ಈ ಚಾನೆಲ್ ಮಾಡಿರೋದು ನಿಮಗೋಸ್ಕರ, ನಿಮಗಾಗಿ. ಸೊ ಈ ಚಾನೆಲ್ನ ಇಂಪ್ರೂವ್ ಮಾಡೋದು ನಿಮ್ಮ ಜವಾಬ್ದಾರಿ. ಅದಕ್ಕೆ ಹೆಂಗಪ್ಪ ಮಾಡೋದು ಅಂದರೆ, ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡೋದಲ್ಲ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ ಯಾರ್ಯಾರು ನಿಮಗೆ ಪರಿಚಯ ಇದಾರೆ ಎಲ್ಲರಿಗೂ ಈ ಮಾಹಿತಿ ಹಂಚಿ. ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಅವರು ವಿಡಿಯೋ ನೋಡಲಿ. ಅವ್ರದ್ದು ಯಾವ್ದಾದ್ರು ನಕ್ಷತ್ರ, 12 ರಾಶಿಯಲ್ಲಿ ಯಾವ್ದಾದ್ರು ನಕ್ಷತ್ರ ಇದ್ದು ಅದರದ್ದು ಫಲಗಳು ಏನು ಮಾಡಬೇಕು, ಈ ಥರ ಸನ್ನಿವೇಶಗಳು ಬಂದಾಗ ನಾವು ಹಿಂಗೆ ವಿಡಿಯೋ ಹಾಕಿದಾಗ ಅವರು ಅದನ್ನು ಕೇಳಿ ಸಿಂಪಲಾಗಿ ಫಾಲೋ ಮಾಡಿದ್ರೆ ಅದನ್ನೇನಾಗುತ್ತೆ, ಅವ್ರಿಗೂ ಅವ್ರದ್ದು ಕಷ್ಟ ಕಾರ್ಪಣ್ಯ ದೂರ ಆಗುತ್ತೆ, ಅವ್ರ ಕೆಲಸಗಳಾಗುತ್ತೆ. ಹಂಗೆ ಕೆಲಸಗಳಾದಾಗ ನಮ್ಮ ವಿಡಿಯೋದಿಂದ ನಿಮಗೆ ಸಹಾಯ ಆಯಿತು ಅಂದಾಗ ಒಂದು ಕಮೆಂಟ್ ಹಾಕಿ, ಹಾಗೆ ಆ ವಿಡಿಯೋನ ಲೈಕ್ ಮಾಡಿ. ಈ ಚಾನೆಲ್ನ ಬೆಳೆಸೋದು ಅದಕ್ಕೆ ಹೇಳಿದೆ ನಿಮ್ಮ ಜವಾಬ್ದಾರಿ ಅಂತ. ಇಲ್ಲಿವರೆಗೂ ತಂದು ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಇತ್ತು, ಇಲ್ಲಿಂದ ಮುಂದೆ ತೊಗೊಂಡೋಗೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ. ನಾನು ನೋಡ್ತಾ ಇದ್ದೀನಿ ವೀಡಿಯೋಸ್ನಲ್ಲಿ ಸಿಕ್ಕಾಪಟ್ಟೆ ಜನ ನೋಡ್ತಿದ್ದಾರೆ, ಅಂದರೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ, ಬಟ್ ಸಬ್ಸ್ಕ್ರಿಪ್ಷನ್ ಕಮ್ಮಿ ಆಗ್ತಾ ಇದೆ. ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ವಿಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಹಾಗೆ ಆ ರೀತಿ ಮಾಡಿಬಿಡಿ. ಸೊ ಹಿಂಗಿರೂ ನೀವು ವಿಡಿಯೋ ನೋಡ್ತೀರಾ, ಅದನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.